ಎಂಥ ಸುಂದರವಾದ ಕಲ್ಪನೆ ಅಲ್ಲ ಇದು, ಎಂಥ ಚಂದ ಅಲ್ಲ ಇದು. ನನಗೆ ಇಲ್ಲಿರೋ ಜನ ನೋಡಿದ್ರೆ ಸತ್ಯವಾಗ್ಲೂ 1-2 ಗಂಟೆ ಮಾತಾಡೋಣ ಅನ್ಸುತ್ತೆ, ಆದರೆ ಮಾತಾಡಬಾರ್ದು. ಆದರೆ ಒಂದು ಮಾತು ಹೇಳ್ಬಿಡ್ತೀನಿ. ನಾವು ಪದೇ ಪದೇ ಮತ್ತೆ ಹೀಗೆ ಕನ್ನಡದ ಕಾರ್ಯಕ್ರಮ ಯಾಕೆ ಮಾಡ್ತೀವಿ, ಕನ್ನಡ ಅಂತ ಯಾಕೆ ಹೇಳ್ತೀವಿ? ಒಂದು ಪ್ರಸಂಗ ಗೊತ್ತಿರಲಿ ನಿಮ್ಗೆ ಹೇಳ್ತೀನಿ, ಮಕ್ಕಳು ಕೇಳಿಸ್ಕೊಳ್ಳಿ. 56ನೇ ಇಸ್ವಿ ನವೆಂಬರ್ 1ನೇ ತಾರೀಕು ರಾಜ್ಯೋತ್ಸವ ಆಯ್ತಲ್ವಾ, ಏಕೀಕರಣ ಆಯ್ತಲ್ವಾ? ಅವತ್ತು ಬೆಂಗಳೂರಿನಲ್ಲಿ ಒಂದು ಸಮಾರಂಭ. ಆ ಸಮಾರಂಭದಲ್ಲಿ ಪಿ ಕಾಳಿಂಗರಾಯರು ಅಂತ ಆ ಕಾಲದ ಬಹಳ ದೊಡ್ಡ ಗಾಯಕರು, ಅವರೊಂದು ಹಾಡು ಹೇಳಿದ್ರು. ಆ ಹಾಡು ಆ ಕಾಲಕ್ಕೆ ಬಹಳ ಪ್ರಸಿದ್ಧವಾದ ಹಾಡು. ರಾಜನ್ಯರಿಪು ಪರಶುರಾಮ ನೆಮ್ಮಯ ನಾಡು, ಅಜಲಧಿಯ ನೆಜಿಗಿದ ಹನುಮನುಧಿಸಿದ ನಾಡು, ಓಜೆಯಿಮ್ಮೆರೆದರ ಸುಗಳ ಸಾಹಸದ ಸೂಡು, ತೇಜವನು ನಮಗೀವ ವಿದ್ವತ್ತೆಗಳ ನಾಡು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಲ್ವಾ? ಅವ್ರೇನ್ ಮಾಡಿದ್ರು, ಕನ್ನಡ ನಾಡು ಉದಯ ಆಯ್ತಲ್ಲ, ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಅಂತ ಹಾಡಿದ್ರು. ಜನರಿಗೆಲ್ಲ ರೋಮಾಂಚನ ಆಗೋಯ್ತು, ಚಪ್ಪಾಳೆ ತಟ್ಬಿಟ್ಟು. ಈ ಸುದ್ದಿಯನ್ನ ಯಾರೋ ಧಾರವಾಡದಲ್ಲಿ ಬೇಂದ್ರೆ ಅವ್ರಿಗೆ ಹೇಳಿದ್ರು. ಕಾಳಿಂಗರಾವ್ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಅಂದ ತಕ್ಷಣ ಜನ ಎಲ್ಲ ರೋಮಾಂಚಿತರಾಗಿ ಚಪ್ಪಾಳೆ ತಟ್ಬಿಟ್ರು ಅಂತ. ಬೇಂದ್ರೆ ಅವರು ಹೇಳಿದ್ರು, ತಪ್ಪು ಮಾಡ್ಯಾನ, ಉದಯವಾಗಲಿ ಅಂತಾನೆ ಹಾಡಬೇಕು. ಯಾಕೆಂದ್ರೆ ಬೇಂದ್ರೆ ಅವರು ಒಂದು ಅದ್ಭುತವಾದ ಮಾತು ಹೇಳ್ತಾರೆ, ತಿಳ್ಕೊಳ್ಳಿ ಮಕ್ಕಳ. ಒಂದು ನಾಡು, ಒಬ್ಬ ಮನುಷ್ಯ, ಒಂದು ಸಮಾಜ ಉದಯವಾಗಿ ಮುಗಿಯೋದಿಲ್ಲ. ಇಲ್ಲಿಂದ ಆಚೆಗೆ ಏನೂ ಆಗಂಗಿಲ್ಲ, ಎಲ್ಲ ಆಗೋಯ್ತು ಅಂತ ಅನ್ನಂಗಿಲ್ಲ. ಈಗ ನನ್ನ ಕೈಲೊಂದು ಮೈಕ್ ಇದೆ, ಇದು ಮುಗೀತಿದ್ದು, ಇದನ್ನ ಇನ್ನೇನು ಮಾಡೋಕ್ಕಾಗಲ್ಲ. ಇದಿರೋದು ಹಿಂಗೆ, ಇಂಗ್ಲಿಷ್ನಲ್ಲಿ ಇದನ್ನ ಫಿನಿಶ್ಡ್ ಪ್ರಾಡಕ್ಟ್ ಅಂತಾರೆ. ಇಲ್ಲಿದೆಯಲ್ಲ, ಈ ಸ್ಪೀಕರ್ ಬಾಕ್ಸ್ ಇದೆಯಲ್ಲ, ಇದಿಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಆದರೆ ನೀವು ಇನ್ನೂ ಏನೋ ಆಗಬೇಕು. ನಾವು ನಿರಂತರವಾಗಿ ಅರಳಬೇಕಾದದ್ದು, ಒಂದು ಭಾಷೆ ನಿರಂತರವಾಗಿ ಬೆಳೀಬೇಕಾದದ್ದು. ಆದ್ರಿಂದ ನಾವು ಪದೇ ಮತ್ತೆ ಪ್ರತಿದಿನ, ಪ್ರತಿ ವರ್ಷ, ಪ್ರತಿ ತಿಂಗಳು ಉದಯವಾಗಲಿ ಕನ್ನಡ ಅಂತ ಹೇಳಬೇಕು. ಕನ್ನಡ ಉದಯವಾಗೋದು ಅಂದ್ರೆ ಹಾಗೆ.